ಮಹಾರಾಷ್ಟ್ರದಲ್ಲೂ ಕೂಡ ರಾಜಕೀಯ ಚಟುವಟಿಕೆಗಳು ಬಿರುಸನ್ನ ಪಡೆದುಕೊಂಡಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತವನ್ನ ಸಂಪಾದಿಸಿದ ಮಹಾಯುತಿಯ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಕೊನೆಗೂ ಉತ್ತರ ಲಭ್ಯವಾಗಿದೆ. ಏಕನಾಥ್ ಶಿಂದೇನಾ ದೇವೇಂದ್ರ ಫಡ್ನವೀಸ್ ಅನ್ನೋ ಚರ್ಚೆಗೆ ತೆರೆ ಬಿದ್ದಿದ್ದು, ದೇವೇಂದ್ರ ಫಡ್ನವೀಸ್ ಮತ್ತೊಮ್ಮೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡುವ ಸಮಾರಂಭಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿಯ ಅಧಿಕಾರ ಸ್ವೀಕಾರದ ಸುತ್ತ ನಡೆದ ರಾಜಕೀಯ ವಿದ್ಯಮಾನಗಳ ಒಂದು ಅಪ್ಡೇಟ್ ರಿಪೋರ್ಟ್ ನಿಮ್ಮ ಮುಂದೆ. ಕೇಸರಿ ಕಲಿಗೆ ಮತ್ತೆ ಮಹಾ ಸಿಎಂ ಪಟ್ಟ. ಇಂದು ದೇವೇಂದ್ರ ಫಡ್ನವೀಸ್ ಪಟ್ಟಾಭಿಷೇಕ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮಹಾಯುತಿ ಸರ್ಕಾರ ಗೆದ್ದು ಬೀಗಿತ್ತು. ಫಲಿತಾಂಶ ಬಂದು 13 ದಿನವಾದರೂ ಸಿಎಂ ಆಯ್ಕೆ ಆಗಿರಲಿಲ್ಲ. ಇದೀಗ ಶಾಸಕಾಂಗ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಹೆಸರು ಘೋಷಿಸಲಾಗಿದೆ. ಶಾಸಕಾಂಗ ಸಭೆಯಲ್ಲಿ ವೀಕ್ಷಕರಾಗಿದ್ದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿ ಕೋರ್ ಕಮಿಟಿ ಸದಸ್ಯರು ಭಾಗಿಯಾಗಿದ್ರು. ಎಲ್ಲರ ಒಮ್ಮತದ ಮೇರೆಗೆ ದೇವೇಂದ್ರ ಫಡ್ನವೀಸ್ರನ್ನ ಸಿಎಂ ಆಯ್ಕೆ ಮಾಡಲಾಯಿತು. ನಿರ್ಮಲಾ ಸೀತಾರಾಮನ್ ಹೂಗುಚ್ಛ ನೀಡಿ ಅಭಿನಂದಿಸಿದ್ರು. ಸಂಜೆ ಹೊತ್ತಿಗೆ ರಾಜಭವನಕ್ಕೆ ಮಹಾಯುತಿ ನಿಯೋಗ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದೆ. ಇಂದು ಸಂಜೆ 5ಕ್ಕೆ ಮುಂಬೈನ ಆಜಾದ್ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದ್ದು, ಪ್ರಧಾನಿ ಮೋದಿಗೆ अधिकृतವಾಗಿ ಆಹ್ವಾನಿಸಲಾಗಿದೆ. आणि महाराष्ट्राने जे मॅन्डेट या ठिकाणी आपल्याला दिलेलं आहे, खरं म्हणजे महाराष्ट्राच्या जनतेला मी साष्टांग दंडवत घालतो. ಎಂದು ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಡಿಸಿಎಂ ಆಗಿ ಶಿವಸೇನೆಯ ಏಕನಾಥ್ ಶಿಂದೆ, ಎನ್ಸಿಪಿಯ ಅಜಿತ್ ಪವಾರ್ ಪದಗ್ರಹಣ ನಡೆಯಲಿದೆ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನ ಅಂತ ನೋಡೋದಾದ್ರೆ, ಬಿಜೆಪಿಗೆ 21ರಿಂದ 22, ಶಿವಸೇನೆಗೆ 9, ಎನ್ಸಿಪಿಗೆ 8ರಿಂದ 9. ಕೇಸರಿ ಕಟ್ಟಾಳು ನಿಷ್ಠಾವಂತ ಫಡ್ನವೀಸ್ಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಲಾಗಿದೆ. ಎಂತ ಕಷ್ಟದ ಸಮಯದಲ್ಲೂ ಕುಗ್ಗದೆ ಪಕ್ಷವನ್ನ ಮುನ್ನಡೆಸಿದ ಫಡ್ನವೀಸ್ 2ನೇ ಬಾರಿ ಸಿಎಂ ಪಟ್ಟಕ್ಕೇರುತ್ತಿದ್ದಾರೆ. ಆರ್ಎಸ್ಎಸ್ ಕಟ್ಟಾಳು ಫಡ್ನವೀಸ್ 1999ರಲ್ಲಿ ಮೊದಲ ಬಾರಿ ಶಾಸಕ, 2014ರಿಂದ 19ರವರೆಗೆ ಮೊದಲ ಬಾರಿ ಸಿಎಂ, 2013ರಿಂದ 15ರವರೆಗೆ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆ, 2019ರ ಸೋಲು ಎದುರಿಸಿ ಪುಟಿದೆದ್ದ ಫಡ್ನವೀಸ್ 2019ರಲ್ಲಿ ಶಿಂದೆ ಸರ್ಕಾರದಲ್ಲಿ ಡಿಸಿಎಂ, 2022ರಿಂದ 2024ರವರೆಗೆ ಉಪಮುಖ್ಯಮಂತ್ರಿ, ಎನ್ಸಿಪಿ ಕಾಂಗ್ರೆಸ್ನ ಹಗರಣ ಬಯಲಿಗೆಳೆದಿದ್ದ ಫಡ್ನವೀಸ್. ಏನೇ ಆಗಲಿ 16 ಸವಾಲಿನ ನಡುವೆ ಮತ್ತೊಮ್ಮೆ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆಯಾಗಿದ್ದಾರೆ. ರಾಘವೇಂದ್ರ ಬೋಳಶೆಟ್ಟಿ, ರಿಪಬ್ಲಿಕ್ ಕನ್ನಡ. ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲೂ ಕೂಡ ರಾಜಕೀಯ ಚಟುವಟಿಕೆಗಳು ಬಿರುಸನ್ನ ಪಡೆದುಕೊಂಡಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತವನ್ನ ಸಂಪಾದಿಸಿದ ಮಹಾಯುತಿಯ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಕೊನೆಗೂ ಉತ್ತರ ಲಭ್ಯವಾಗಿದೆ. ಏಕನಾಥ್ ಶಿಂದೇನಾ ದೇವೇಂದ್ರ ಫಡ್ನವೀಸ್ ಅನ್ನೋ ಚರ್ಚೆಗೆ ತೆರೆ ಬಿದ್ದಿದ್ದು, ದೇವೇಂದ್ರ ಫಡ್ನವೀಸ್ ಮತ್ತೊಮ್ಮೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡುವ ಸಮಾರಂಭಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿಯ ಅಧಿಕಾರ ಸ್ವೀಕಾರದ ಸುತ್ತ ನಡೆದ ರಾಜಕೀಯ ವಿದ್ಯಮಾನಗಳ ಒಂದು ಅಪ್ಡೇಟ್ ರಿಪೋರ್ಟ್ ನಿಮ್ಮ ಮುಂದೆ. ಕೇಸರಿ ಕಲಿಗೆ ಮತ್ತೆ ಮಹಾ ಸಿಎಂ ಪಟ್ಟ. ಇಂದು ದೇವೇಂದ್ರ ಫಡ್ನವೀಸ್ ಪಟ್ಟಾಭಿಷೇಕ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮಹಾಯುತಿ ಸರ್ಕಾರ ಗೆದ್ದು ಬೀಗಿತ್ತು. ಫಲಿತಾಂಶ ಬಂದು 13 ದಿನವಾದರೂ ಸಿಎಂ ಆಯ್ಕೆ ಆಗಿರಲಿಲ್ಲ. ಇದೀಗ ಶಾಸಕಾಂಗ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಹೆಸರು ಘೋಷಿಸಲಾಗಿದೆ. ಶಾಸಕಾಂಗ ಸಭೆಯಲ್ಲಿ ವೀಕ್ಷಕರಾಗಿದ್ದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿ ಕೋರ್ ಕಮಿಟಿ ಸದಸ್ಯರು ಭಾಗಿಯಾಗಿದ್ರು. ಎಲ್ಲರ ಒಮ್ಮತದ ಮೇರೆಗೆ ದೇವೇಂದ್ರ ಫಡ್ನವೀಸ್ರನ್ನ ಸಿಎಂ ಆಯ್ಕೆ ಮಾಡಲಾಯಿತು. ನಿರ್ಮಲಾ ಸೀತಾರಾಮನ್ ಹೂಗುಚ್ಛ ನೀಡಿ ಅಭಿನಂದಿಸಿದ್ರು. ಸಂಜೆ ಹೊತ್ತಿಗೆ ರಾಜಭವನಕ್ಕೆ ಮಹಾಯುತಿ ನಿಯೋಗ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದೆ. ಇಂದು ಸಂಜೆ 5ಕ್ಕೆ ಮುಂಬೈನ ಆಜಾದ್ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದ್ದು, ಪ್ರಧಾನಿ ಮೋದಿಗೆ अधिकृतವಾಗಿ ಆಹ್ವಾನಿಸಲಾಗಿದೆ. आणि महाराष्ट्राने जे मॅन्डेट या ठिकाणी आपल्याला दिलेलं आहे, खरं म्हणजे महाराष्ट्राच्या जनतेला मी साष्टांग दंडवत घालतो. ಎಂದು ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಡಿಸಿಎಂ ಆಗಿ ಶಿವಸೇನೆಯ ಏಕನಾಥ್ ಶಿಂದೆ, ಎನ್ಸಿಪಿಯ ಅಜಿತ್ ಪವಾರ್ ಪದಗ್ರಹಣ ನಡೆಯಲಿದೆ.
ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನ ಅಂತ ನೋಡೋದಾದ್ರೆ ಬಿಜೆಪಿಗೆ 21ರಿಂದ 22, ಶಿವಸೇನೆಗೆ 9, ಎನ್ಸಿಪಿಗೆ 8ರಿಂದ 9. ಕೇಸರಿ ಕಟ್ಟಾಳು ನಿಷ್ಠಾವಂತ ಫಡ್ನವೀಸ್ಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಲಾಗಿದೆ. ಎಂತ ಕಷ್ಟದ ಸಮಯದಲ್ಲೂ ಕುಗ್ಗದೆ ಪಕ್ಷವನ್ನ ಮುನ್ನಡೆಸಿದ ಫಡ್ನವೀಸ್ 2ನೇ ಬಾರಿ ಸಿಎಂ ಪಟ್ಟಕ್ಕೇರುತ್ತಿದ್ದಾರೆ. ಆರ್ಎಸ್ಎಸ್ ಕಟ್ಟಾಳು ಫಡ್ನವೀಸ್ 1999ರಲ್ಲಿ ಮೊದಲ ಬಾರಿ ಶಾಸಕ, 2014ರಿಂದ 19ರವರೆಗೆ ಮೊದಲ ಬಾರಿ ಸಿಎಂ, 2013ರಿಂದ 15ರವರೆಗೆ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆ, 2019ರ ಸೋಲು ಎದುರಿಸಿ ಪುಟಿದೆದ್ದ ಫಡ್ನವೀಸ್ 2019ರಲ್ಲಿ ಶಿಂದೆ ಸರ್ಕಾರದಲ್ಲಿ ಡಿಸಿಎಂ, 2022ರಿಂದ 2024ರವರೆಗೆ ಉಪಮುಖ್ಯಮಂತ್ರಿ, ಎನ್ಸಿಪಿ ಕಾಂಗ್ರೆಸ್ನ ಹಗರಣ ಬಯಲಿಗೆಳೆದಿದ್ದ ಫಡ್ನವೀಸ್. ಏನೇ ಆಗ್ಲಿ 10 ಸವಾಲಿನ ನಡುವೆ ಮತ್ತೊಮ್ಮೆ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆಯಾಗಿದ್ದಾರೆ. ರಾಘವೇಂದ್ರ ಬೋಳಶೆಟ್ಟಿ, ರಿಪಬ್ಲಿಕ್ ಕನ್ನಡ. ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲೂ ಕೂಡ ರಾಜಕೀಯ ಚಟುವಟಿಕೆಗಳು ಬಿರುಸನ್ನ ಪಡ್ಕೊಂಡಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತವನ್ನ ಸಂಪಾದಿಸಿದ ಮಹಾಯುತಿಯ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಕೊನೆಗೂ ಉತ್ತರ ಲಭ್ಯವಾಗಿದೆ. ಏಕನಾಥ್ ಶಿಂದೇನಾ ದೇವೇಂದ್ರ ಫಡ್ನವೀಸ ಅನ್ನೋ ಚರ್ಚೆಗೆ ತೆರೆ ಬಿದ್ದಿದ್ದು, ದೇವೇಂದ್ರ ಫಡ್ನವೀಸ್ ಮತ್ತೊಮ್ಮೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡುವ ಸಮಾರಂಭಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿಯ ಅಧಿಕಾರ ಸ್ವೀಕಾರದ ಸುತ್ತ ನಡೆದ ರಾಜಕೀಯ ವಿದ್ಯಮಾನಗಳ ಒಂದು ಅಪ್ಡೇಟ್ ರಿಪೋರ್ಟ್ ನಿಮ್ಮ ಮುಂದೆ. ಕೇಸರಿ ಕಲಿಗೆ ಮತ್ತೆ ಮಹಾ ಸಿಎಂ ಪಟ್ಟ. ಇಂದು ದೇವೇಂದ್ರ ಫಡ್ನವೀಸ್ ಪಟ್ಟಾಭಿಷೇಕ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮಹಾಯುತಿ ಸರ್ಕಾರ ಗೆದ್ದು ಬೀಗಿತ್ತು. ಫಲಿತಾಂಶ ಬಂದು 13 ದಿನವಾದರೂ ಸಿಎಂ ಆಯ್ಕೆ ಆಗಿರಲಿಲ್ಲ. ಇದೀಗ ಶಾಸಕಾಂಗ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಹೆಸರು ಘೋಷಿಸಲಾಗಿದೆ. ಶಾಸಕಾಂಗ ಸಭೆಯಲ್ಲಿ ವೀಕ್ಷಕರಾಗಿದ್ದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿ ಕೋರ್ ಕಮಿಟಿ ಸದಸ್ಯರು ಭಾಗಿಯಾಗಿದ್ರು. ಎಲ್ಲರ ಒಮ್ಮತದ ಮೇರೆಗೆ ದೇವೇಂದ್ರ ಫಡ್ನವೀಸ್ರನ್ನ ಸಿಎಂ ಆಯ್ಕೆ ಮಾಡಲಾಯಿತು. ನಿರ್ಮಲಾ ಸೀತಾರಾಮನ್ ಹೂಗುಚ್ಛ ನೀಡಿ ಅಭಿನಂದಿಸಿದ್ರು. ಸಂಜೆ ಹೊತ್ತಿಗೆ ರಾಜಭವನಕ್ಕೆ ಮಹಾಯುತಿ ನಿಯೋಗ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದೆ. ಇಂದು ಸಂಜೆ 5ಕ್ಕೆ ಮುಂಬೈನ ಆಜಾದ್ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದ್ದು, ಪ್ರಧಾನಿ ಮೋದಿಗೆ ಅಧಿಕೃತವಾಗಿ ಆಹ್ವಾನಿಸಲಾಗಿದೆ. आणि महाराष्ट्राने जे मॅन्डेट या ठिकाणी आपल्याला दिलेलं आहे, खरं म्हणजे महाराष्ट्राच्या जनतेला मी साष्टांग दंडवत घालतो. ಎಂದು ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಡಿಸಿಎಂ ಆಗಿ ಶಿವಸೇನೆಯ ಏಕನಾಥ್ ಶಿಂದೆ, ಎನ್ಸಿಪಿಯ ಅಜಿತ್ ಪವಾರ್ ಪದಗ್ರಹಣ ನಡೆಯಲಿದೆ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನ ಅಂತ ನೋಡೋದಾದ್ರೆ ಬಿಜೆಪಿಗೆ 21ರಿಂದ 22, ಶಿವಸೇನೆಗೆ 9, ಎನ್ಸಿಪಿಗೆ 8ರಿಂದ 9. ಕೇಸರಿ ಕಟ್ಟಾಳು ನಿಷ್ಠಾವಂತ ಫಡ್ನವೀಸ್ಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಲಾಗಿದೆ. ಎಂತ ಕಷ್ಟದ ಸಮಯದಲ್ಲೂ ಕುಗ್ಗದೆ ಪಕ್ಷವನ್ನ ಮುನ್ನಡೆಸಿದ ಫಡ್ನವೀಸ್ 2ನೇ ಬಾರಿ ಸಿಎಂ ಪಟ್ಟಕ್ಕೇರುತ್ತಿದ್ದಾರೆ. ಆರ್ಎಸ್ಎಸ್ ಕಟ್ಟಾಳು ಫಡ್ನವೀಸ್ 1999ರಲ್ಲಿ ಮೊದಲ ಬಾರಿ ಶಾಸಕ, 2014ರಿಂದ 19ರವರೆಗೆ ಮೊದಲ ಬಾರಿ ಸಿಎಂ, 2013ರಿಂದ 15ರವರೆಗೆ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆ, 2019ರ ಸೋಲು ಎದುರಿಸಿ ಪುಟಿದೆದ್ದ ಫಡ್ನವೀಸ್ 2019ರಲ್ಲಿ ಶಿಂದೆ ಸರ್ಕಾರದಲ್ಲಿ ಡಿಸಿಎಂ, 2022ರಿಂದ 2024ರವರೆಗೆ ಉಪಮುಖ್ಯಮಂತ್ರಿ, ಎನ್ಸಿಪಿ ಕಾಂಗ್ರೆಸ್ನ ಹಗರಣ ಬಯಲಿಗೆಳೆದಿದ್ದ ಫಡ್ನವೀಸ್. ಏನೇ ಆಗ್ಲಿ 10 ಸವಾಲಿನ ನಡುವೆ ಮತ್ತೊಮ್ಮೆ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆಯಾಗಿದ್ದಾರೆ. ರಾಘವೇಂದ್ರ ಬೋಳಶೆಟ್ಟಿ, ರಿಪಬ್ಲಿಕ್ ಕನ್ನಡ.